ಸ್ನೇಹಿತರೆ, ನಿಮಗೆ ಒಂದು ಸಣ್ಣ ಪ್ರಶ್ನೆ ಕೇಳಲೆ. ಯಾರಾದರೂ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಾಗ ತಕ್ಷಣ ಉತ್ತರ ಕೊಡಲು ಓಡುತ್ತೀರಾ? ಅಥವಾ ಯಾರಾದರೂ ಕಷ್ಟವಾದ ಪ್ರಶ್ನೆ ಕೇಳಿದಾಗ ತಡಬಡಿಸಿ ಏನಾದರೂ ಹೇಳಲು ಪ್ರಯತ್ನಿಸುತ್ತೀರಾ? ಇದೇ ನೀವು ಮಾಡುವ ತಪ್ಪು. ಆದರೆ ಇದೇ ಸಂದರ್ಭದಲ್ಲೇ ಭಗವಾನ್ ಬುದ್ಧರು ಏನು ಮಾಡುತ್ತಿದ್ದರು ಗೊತ್ತೇ? ಅವರು ಮೌನವಾಗುತ್ತಿದ್ದರು. ಯಾಕೆಂದರೆ ಆ ಮೌನ ಯಾವ ಮಾತಿಗಿಂತಲೂ ಶಕ್ತಿಶಾಲಿ. ಇಂದು ನಾನು ನಿಮಗೆ ನಿಮ್ಮ ಜೀವನಕ್ಕೆ ನೇರವಾಗಿ ಉಪಯೋಗವಾಗುವಂತೆ ಬುದ್ಧರು ಮೌನವನ್ನು ಆರಿಸಿದ ನಿಖರ 3 ಸಂದರ್ಭಗಳನ್ನು ಹೇಳುತ್ತೇನೆ. ಮತ್ತು ಇದು ನಿಮ್ಮ ಜೀವನಕ್ಕೆ ನೇರವಾಗಿ ಅನ್ವಯವಾಗುತ್ತದೆ. ಬುದ್ಧರು ಸುಮ್ಮನಿರುತ್ತಿದ್ದರು ಅಂದರೆ ಅದು ದಡ್ಡತನದಿಂದಲ್ಲ, ಅಜ್ಞಾನದಿಂದಲೂ ಅಲ್ಲ. ಅದು ಒಂದು ಸ್ಟ್ರಾಟಜಿಕ್ ಇಂಟೆಲಿಜೆನ್ಸ್, ಮತ್ತು ಅದು ಒಂದು ಶಾಣ್ಯ ಆಯ್ಕೆ ಎಂದು ಮಾಡರ್ನ್ ಸೈಕಾಲಜಿ ಕೂಡ ಒಪ್ಪಿಕೊಂಡಿದೆ. ಹಾಗಾದರೆ ಆ 3 ಸಂದರ್ಭಗಳು ಯಾವುವು ನೋಡೋಣ ಬನ್ನಿ. ಒಮ್ಮೆ ಒಬ್ಬ ಶಿಷ್ಯ ಬುದ್ಧರನ್ನು ಕೇಳಿದ, ಆತ್ಮ ಇದೆಯಾ? ಜಗತ್ತು ಶಾಶ್ವತವಾ? ಆಗ ಗೌತಮ ಬುದ್ಧ ಮೌನವಾಗಿ ಕೂತರು. ತುನ್ಹಿ ಭಾವೋ ಖೋಪನೇತಂ, ಅಂದರೆ ಈ ಸಂದರ್ಭದಲ್ಲಿ ತಥಾಗತರು ಮೌನವನ್ನು ಆರಿಸಿದರು. ಯಾಕೆಂದರೆ ಆ ಪ್ರಶ್ನೆಗೆ ಉತ್ತರ ಇದ್ದರೂ ಅದು ಶಿಷ್ಯನ ನೋವನ್ನು ಗುಣಪಡಿಸುತ್ತಿರಲಿಲ್ಲ. ಅದು ಕೇವಲ ಯೋಚನೆಗಳನ್ನು ಹೆಚ್ಚಿಸುತ್ತಿತ್ತು. ಇದನ್ನೇ ಮಾಡರ್ನ್ ಸೈಕಾಲಜಿ ರೂಮಿನೇಷನ್ ಟ್ರ್ಯಾಪ್ ಅಂತ ಕರೆಯುತ್ತದೆ. ಸ್ನೇಹಿತರೆ, ಇದು ನಮ್ಮ ಜೀವನದಲ್ಲೂ ಆಗುತ್ತದೆ. ಒಮ್ಮೆ ನೆನಪಿಸಿಕೊಳ್ಳಿ, ಯಾರಾದರೂ ನಿಮ್ಮ ಜೊತೆ ಕಠಿಣವಾಗಿ ಮಾತಾಡಿದ ದಿನ ರಾತ್ರಿ ಮಲಗುವಾಗ ಅದೇ ಸೀನ್ ಮತ್ತೆ ಮತ್ತೆ ಬರ್ತಾ? ಛೇ, ನಾನು ಹೀಗೆ ಹೇಳಬೇಕಿತ್ತು, ಯಾಕೆ ನಾನು ಮೌನವಾಗಿದ್ದೆ ಎಂದು ಮನಸ್ಸು ರೀಪ್ಲೇ ಮಾಡ್ತಾ ಇರುತ್ತೆ ಅಲ್ವಾ? ನೀವು ಹಾಸಿಗೆಯಲ್ಲಿ ಮಲಗಿರ್ತೀರಾ, ಆದರೆ ನಿಮ್ಮ ಮನಸ್ಸು ಭೂತಕಾಲದ ಸೀನ್ನಲ್ಲಿ ಸಿಕ್ಕಿಕೊಂಡಿರುತ್ತೆ. ಇಲ್ಲಿ ಒಂದು ವಿಷಯ ತಿಳ್ಕೊಳ್ಳಿ, ಬೇಕಿಲ್ಲದ ವಿಚಾರಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಬೇಡದ ಆಲೋಚನೆಗಳು ಬಂದಾಗ ಬುದ್ಧರು ತಮ್ಮ ಶಿಷ್ಯರ ಮುಂದೆ ಮೌನವಾಗಿದ್ದನ್ನು ನೆನಪಿಸಿಕೊಳ್ಳಿ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕಿಲ್ಲ. ಕೆಲವು ಪ್ರಶ್ನೆಗಳನ್ನು ಮೌನದಲ್ಲೇ ಬಿಡಬೇಕು. ಗೌತಮ ಬುದ್ಧರು ಯಾವಾಗಲೂ ಪ್ರಶ್ನೆಯ ಹಿಂದಿರುವ ಉದ್ದೇಶ ನೋಡುತ್ತಿದ್ದರು. ಪ್ರಶ್ನೆಯ ಪದಗಳನ್ನಲ್ಲ. ಪ್ರಶ್ನೆ ಅಹಂಕಾರದಿಂದ ತರ್ಕ ಗೆಲ್ಲಲು ಬಂದಿದ್ರೆ ಅವರು ಮೌನವಾಗಿರ್ತಿದ್ದರು. ಅಕ್ಕೋದೇನ ಜಿನೆ ಕೋಧಂ, ಅಂದರೆ ಕೋಪವನ್ನು ಕೋಪವಿಲ್ಲದೆ ಗೆಲ್ಲು. ಎಲ್ಲ ಪ್ರಶ್ನೆಗೆ ಉತ್ತರ ಬೇಕಿಲ್ಲ ಎಂಬುದನ್ನು ತೋರಿಸುತ್ತಿದ್ದರು. ಇದನ್ನು ನಾವು ಪ್ರತಿದಿನ ನೋಡ್ತೀವಿ, ಆದರೆ ಗಮನ ಕೊಡೋದಿಲ್ಲ. ಒಂದು ಉದಾಹರಣೆ ತೆಗೆದುಕೊಳ್ಳಿ. ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ. ಆಗ ಒಬ್ಬ ಸಹೋದ್ಯೋಗಿ ಬಂದು ಕೇಳ್ತಾನೆ, ಇಷ್ಟು ಸಿಂಪಲ್ ಟಾಸ್ಕ್ಗೆ ಇಷ್ಟು ಟೈಮ್ ತೆಗೆದುಕೊಂಡಿಯಾ ಅಂತ ಎಲ್ಲರ ಮುಂದೆ ಒಂದು ಕುತಂತ್ರದ ಮುಖ ಮಾಡ್ತಾನೆ. ಕೇಳೋದಕ್ಕೆ ಇದು ಸರಳ ಪ್ರಶ್ನೆ ಅನ್ನಿಸಬಹುದು, ಆದರೆ ಸೈಕಾಲಜಿನಲ್ಲಿ ಇದನ್ನ ಪ್ರಾವೊಕೇಷನ್ ಟ್ಯಾಕ್ಟಿಕ್ ಅಂತಾರೆ. ಬುದ್ಧ ಹೇಳಿದಂತೆ ನೀವು ಇಲ್ಲಿ ಪ್ರಶ್ನೆಯ ಹಿಂದಿರುವ ಉದ್ದೇಶ ನೋಡಬೇಕು. ನೀವು ಬುದ್ಧನಂತೆ ಯೋಚಿಸಿದಾಗ ಈಗೋ ಇರುವ ಪ್ರಶ್ನೆ ಒಂದು ಸೈಕಲಾಜಿಕಲ್ ಟ್ರ್ಯಾಪ್ ಅಂತ ಗೊತ್ತಾಗುತ್ತದೆ. ಸೊ ಫ್ರೆಂಡ್ಸ್, ಈಗೋ ಪೋಷಿಸುವ ಪ್ರಶ್ನೆ ಬಂದಾಗ ಬುದ್ಧನಂತೆ ಮೌನವಾಗಿರಿ. ಅದೇ ನಿಮ್ಮ ರಿಯಲ್ ಪವರ್. ಗೌತಮ ಬುದ್ಧ ಒಂದು ಮಹತ್ವದ ವಿಷಯವನ್ನು ಯಾವಾಗಲೂ ಗಮನಿಸಿದರು. ಒಂದು ಉತ್ತರವನ್ನು ಫೈನಲ್ ಟ್ರೂತ್ ಅಂತ ಕೊಟ್ರೆ ಅದು ಡಾಗ್ಮಾ ಆಗ್ತದೆ. ಸತ್ಯವನ್ನು ನಂಬಿಕೆಯಾಗಿ ಕಟ್ಟಿ ಹಾಕಬಾರದು ಎಂದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಒಮ್ಮೆ ಶಿಷ್ಯ ಕೇಳಿದ, ಲೋಕ ಶಾಶ್ವತವಾ ಅಥವಾ ನಾಶವಾಗುವುದಾ? ಬುದ್ಧ ಉತ್ತರ ಕೊಡಲಿಲ್ಲ. ಬುದ್ಧ ಮೌನವಾಗಿದ್ದರು. ಯಾಕೆಂದ್ರೆ ಯಾವುದೇ ಉತ್ತರ ಕೊಟ್ಟರೂ ಅದು ತಕ್ಷಣವೇ ಒಂದು ರಿಜಿಡ್ ಬಿಲೀಫ್ ಆಗಿಬಿಡುತ್ತಿತ್ತು. ಅದಕ್ಕೆ ಕೆಲವು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಲಿಲ್ಲ. ಗೌತಮ ಬುದ್ಧರು ಪಾಲಿ ಭಾಷೆಯಲ್ಲಿ ಏಹಿ ಪಸ್ಸಿಕೋ ಎಂದು ಹೇಳಿದ್ದಾರೆ. ಅಂದರೆ ಬಂದು ಸ್ವತಃ ಪರಿಶೀಲಿಸಿ ನೋಡಿ. ಯಾಕೆಂದ್ರೆ ಯಾವುದೇ ಉತ್ತರ ಕೊಟ್ಟರೂ ಜನರು ಅದನ್ನು ರಿಜಿಡ್ ಬಿಲೀಫ್ ಆಗಿ ಹಿಡಿದುಕೊಳ್ಳುತ್ತಾರೆ ಮತ್ತು ಆ ಉತ್ತರ ಸತ್ಯಕ್ಕಿಂತ ದೊಡ್ಡದಾಗಿ ಬಿಡುತ್ತದೆ.
ಇಂದಿನ ಜೀವನದಲ್ಲಿ ಇದನ್ನು ನೀವು ಎಲ್ಲೆಡೆ ನೋಡಬಹುದು. ಒಬ್ಬ ಫ್ರೆಂಡ್ ಅಡ್ವೈಸ್ ಕೊಡ್ತಾನೆ, ಒಂದು ಮೋಟಿವೇಶನಲ್ ವಿಡಿಯೋ ದಿಸ್ ಇಸ್ ದ ಫಾರ್ಮ್ಯುಲಾ ಅಂತ ಹೇಳ್ತದೆ. ಯಾರೋ ಸಕ್ಸಸ್ಫುಲ್ ವ್ಯಕ್ತಿ ತಮ್ಮ ಸ್ಟೋರಿ ಶೇರ್ ಮಾಡ್ತಾರೆ. ನಾವು ಕಾಂಟೆಕ್ಸ್ಟ್ ಇಲ್ಲದೆ ಅದನ್ನು ಕಾಪಿ ಮಾಡ್ತೇವೆ. ಆದರೆ ಅವರಿಗೆ ಕೆಲಸ ಮಾಡಿದ ಫಾರ್ಮ್ಯುಲಾ ನಿಮ್ಮ ಲೈಫ್, ಟೈಮಿಂಗ್, ಸಿಚುವೇಶನ್ಗೆ ಮ್ಯಾಚ್ ಆಗದೇ ಇರಬಹುದು. ಆನ್ಸರ್ಗಳನ್ನು ಸಡಿಲವಾಗಿ ಹಿಡಿದುಕೊಳ್ಳುವುದಾದರೆ ಅದು ಒಂದು ಡಾಗ್ಮಾ ಆಗುತ್ತದೆ. ಬುದ್ಧ ಹೇಳಿದಂತೆ, ಯಾರೇ ಸಲಹೆ ಕೊಟ್ಟರೂ, ಯಾವುದೇ ಮೋಟಿವೇಶನ್ ವಿಡಿಯೋ ನೋಡಿದ್ರೂ, ಯಾವುದೇ ಯಶಸ್ವಿ ವ್ಯಕ್ತಿಯ ಕಥೆ ಕೇಳಿದ್ರೂ ಮೂಢರಂತೆ ನಂಬಬೇಡಿ. ಬದಲಿಗೆ ನಿಮ್ಮ ಯೋಚನೆ ಬಳಸಿ, ನಿಮ್ಮ ಸ್ವಪ್ರಯತ್ನ ಇರಲಿ. ಎಲ್ಲವನ್ನು ಒಬ್ಸರ್ವ್ ಮಾಡಿ, ಕ್ವೆಶ್ಚನ್ ಮಾಡಿ. ಪ್ರತಿ ವಿಷಯವೂ ನಿಮ್ಮ ಜೀವನದಲ್ಲಿ ರೂಲ್ ಆಗಬೇಕಾಗಿಲ್ಲ. ಸ್ನೇಹಿತರೆ, ಈ 3 ಸಂದರ್ಭಗಳಲ್ಲಿ ಒಂದು ಸಾಮಾನ್ಯ ಪ್ಯಾಟರ್ನ್ ಇದೆ. ಬುದ್ಧ ಮೌನ ವಹಿಸಿದ್ದು ಭಯದಿಂದ ಅಲ್ಲ, ಸ್ಪಷ್ಟತೆಯಿಂದ. ಮಾತಾಡುವ ಮೊದಲು ಒಂದು ಕ್ಷಣ ನಿಲ್ಲಿ. ನಿಮ್ಮೊಳಗೆ 3 ಪ್ರಶ್ನೆ ಕೇಳಿಕೊಳ್ಳಿ. 1. ನಾನು ಹೇಳೋದು ಪರಿಸ್ಥಿತಿಯನ್ನು ಉತ್ತಮ ಮಾಡುತ್ತದೆಯೇ? 2. ಈ ಉತ್ತರ ನಿಜವಾಗಿಯೂ ನನ್ನ ನೋವನ್ನು ಕಡಿಮೆ ಮಾಡುತ್ತದೆಯೇ? 3. ಇಲ್ಲಿ ಸತ್ಯ ಇದೆಯಾ, ಇಲ್ಲ ಕೇವಲ ಅಹಂಕಾರವೇ? ಈ 3ಕ್ಕೂ ಉತ್ತರ ಇಲ್ಲ ಅನ್ನಿಸಿದರೆ ಬುದ್ಧನಂತೆ ಮೌನವಾಗಿರಿ. ಮೌನ ಒಂದು ಶಕ್ತಿ. ಪ್ರತಿ ಮಾತನ್ನು ಮೊದಲು ಬುದ್ಧನಂತೆ ಮೌನದಲ್ಲಿ ಪರೀಕ್ಷಿಸಿ. ಇಂದಿನ ವಿಡಿಯೋ ಉಪಯೋಗವಾಯಿತೆ? ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಸರಳ ಬುದ್ಧರ ಧರ್ಮಕಥೆಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶಾಂತಿ ನಿಮ್ಮೊಳಗೆ ಇದೆ. ನಮಸ್ಕಾರ.